ಇವತ್ತಿನ ಡಿಬೇಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇರಾನ್ ಮತ್ತು ಇಸ್ರೇಲ್ನ ವಿಚಾರದಲ್ಲಿ. ಈ ಇರಾನ್ ಇಸ್ರೇಲ್ ಈ ಒಂದು ವಾರ್ ಇದೆಯಲ್ಲ, ಈ ಯುದ್ಧದಲ್ಲಿ ಬಳಸಲ್ಪಡ್ತಾ ಇರತಕ್ಕಂತಹ ಆಯುಧಗಳು ಎಷ್ಟು ಅತ್ಯಾಧುನಿಕವಾಗಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಯಾವ ರೀತಿಯಲ್ಲಿ ಒಂದು ವಾರ್ಫೇರ್ ಇತ್ತು, ವೆಪನ್ ವಾರ್ಫೇರ್ ಇತ್ತು, ಯಾವ ತರಹದ ಶಸ್ತ್ರಾಸ್ತ್ರಗಳ ಒಂದು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅವು ಬಂದವು. ಕಾಸ್ಟ್ ಭಾರತ ಎಷ್ಟು ವೆಚ್ಚವನ್ನು ಮಾಡಿರಬಹುದು ಒಂದು ದಿನದ ಯುದ್ಧಕ್ಕೆ. ಯುದ್ಧ ಅಂತ ಭಾರತ ಡಿಕ್ಲೇರ್ ಮಾಡಿಲ್ಲ, ಒಂದು ಪ್ರಿಸೈಸ್ ಆಪರೇಷನ್ ಅಂತ ಕರೀತು. ಇರಲಿ, ಇದರ ಆಚೆಗೆ ಇವತ್ತಿಗೆ ಇರಾನ್ ಯಾವ ಥರದಲ್ಲಿ ಒಂದು ಬಜೆಟ್ ವಾರನ್ನು ಮಾಡ್ತಾ ಇದೆ, ಇಸ್ರೇಲ್ ಎಷ್ಟು ಖರ್ಚು ಮಾಡ್ತಾ ಇದೆ ಒಂದು ದಿನದ ಒಂದು ಯುದ್ಧಕ್ಕೆ. ಅಟ್ ದ ಸೇಮ್ ಟೈಮ್ ಈ ಒಂದು ವಾರನ್ನು ಪಕ್ಷಪಾತಿಯಾಗಿ ವಿಶ್ವದಾದ್ಯಂತ ನೋಡಲಾಗ್ತಾ ಇದೆಯಾ, ಅಥವಾ ಎರಡೂ ಕಡೆಗೆ ಏನು ನಡೆದಿದೆ ಅದನ್ನು ಮಾತ್ರ ಮಾಧ್ಯಮಗಳು ಹೇಳ್ತಾ ಇವೆಯಾ? ಇನ್ನೊಂದು ಕಡೆ ಸ್ಟ್ರಾಟಜಿ ವೈಸ್ ಯಾರು ಸ್ಟ್ರಾಟಜಿಕಲಿ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ ತಂತ್ರವನ್ನು ಬಳಸೋ ದೃಷ್ಟಿಯಿಂದ. ಹಳೇ ವಾರ್ ಕಾಲದಲ್ಲಿ ಸೈನ್ಯ ನುಗ್ಗಬೇಕಾಗಿತ್ತು, ಟ್ಯಾಂಕರ್ ನುಗ್ಗಿಸ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ರಷ್ಯಾ ಆ್ಯಂಡ್ ಯುಕ್ರೇನ್ ತೀರಾ ಮೊನ್ನೆ ಯುದ್ಧ ಈಗಲೂ ನಡೀತಾನೆ ಇದೆ. ಅದು ಟ್ಯಾಂಕರ್ಗಳು ನುಗ್ಗಿಸ್ತಾ ಇದ್ರು, ನಾವು ಕ್ಯೂ ವಶಪಡಿಸ್ಕೊಂಡ್ವಿ, ಇನ್ನೊಂದು ವಶಪಡಿಸ್ಕೊಂಡ್ವಿ, ಡೇ ಟು ಡೇ ಅಪ್ಡೇಟ್ ಆಗ್ತಾ ಇತ್ತು. ಇವತ್ತಿಗೆ ಇರಾನ್ಗೂ ಇಸ್ರೇಲ್ಗೂ ಗಡಿನೇ ಇಲ್ಲ. ಅವ್ರಿಗೆ ಎಲ್ಲೋ 1700 ಕಿಲೋಮೀಟರ್ಗಳು. ಇಸ್ರೇಲ್ಗೇನಾದರೂ ಇರಾನ್ ಒಳಗಡೆ ನುಗ್ಗೋಕ್ಕಾಗತ್ತಾ? ಇರಾನ್ಗೇನಾದರೂ ಇಸ್ರೇಲ್ ಒಳಗಡೆ ಬರೋಕ್ಕಾಗತ್ತಾ? ಇದೇ ರೀತಿ ಖರ್ಚು ಮಾಡ್ಕೊಂಡು ಹೋದರೆ, ಖರ್ಚು ಬಗ್ಗೆ ಆಮೇಲೆ ಹೇಳ್ತೀನಿ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ, ಯಾವ ರೀತಿಯಲ್ಲಿ ಯುದ್ಧ ಸಾಗುತ್ತೆ. ಇಸ್ರೇಲ್ನ ಷೇರು ಮಾರುಕಟ್ಟೆಗೆ ಬಂದು ಒಂದು ಮಿಸೈಲ್ ಬಂದು ಬಿದ್ದು ಛಿದ್ರವಾದರೂ ಕೂಡ ನಿಮಗೆ ಗೊತ್ತಿರಲಿ, ಇಸ್ರೇಲ್ನ ಷೇರು ಮಾರುಕಟ್ಟೆ 52 ವಾರಗಳ ಗರಿಷ್ಠ ಮಟ್ಟದಲ್ಲಿದೆ. ಇಂಡಿಯಾದಲ್ಲಿ ಪಾತಾಳ ಕುಸಿತಾ ಇದೆ ಷೇರು ಮಾರುಕಟ್ಟೆ, ಬಟ್ ಇಸ್ರೇಲ್ ಹಾಗಾಗ್ತಾ ಇಲ್ಲ. ಕಾರಣಗಳೇನಿವೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾತಾಡಲಿಕ್ಕೆ ನಮ್ಮೊಂದಿಗೆ ವೆಪನ್ ಎಕ್ಸ್ಪರ್ಟ್ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸ್ವಾಗತ ನಿಮಗೆ ಗಿರೀಶ್ ಲಿಂಗಣ್ಣ ಸರ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವೆಂಕಟೇಶ್ ನಾಯ್ಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ನಿಮಗೆ ವೆಂಕಟೇಶ್ ನಾಯ್ಕ್ ಸರ್. ಇನ್ನೊಂದು ಕಡೆ ಹಿರಿಯ ಪತ್ರಕರ್ತ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ, ಸುಭಾಷ್ ಶುಗಾರ್ ಸರ್. ಸ್ವಾಗತ ನಿಮಗೆ ಸುಭಾಷ್ ಸರ್ ಈ ಡಿಬೇಟ್ಗೆ. ನಾನು ಮೊದಲನೇ ಒಂದು ವಿಚಾರಕ್ಕೆ ಬರೋದಾದರೆ ವೆಂಕಟೇಶ್ ನಾಯ್ಕ್ ಸರ್ ನಿಮಗೆ ಬಂದ್ಬಿಡ್ತೀನಿ ನಾನು. ಈಗ ಈ ಒಂದು ವಾರಲ್ಲಿ ಸ್ಟ್ರಾಟಜಿ ವೈಸ್ 6 ದಿನ ಮುಗಿಸ್ಕೊಂಡು 7ನೇ ದಿನಕ್ಕೆ ನಾವು ನೋಡ್ತಾ ಇದ್ದೀವಿ ಒಂದು ವಾರನ್ನು. ತಂತ್ರದ ವಿಚಾರದಲ್ಲಿ ಬಂದಾಗ ಇರಾನ್ ಏನು ಮಾಡ್ತಾ ಇದೆ, ಇಸ್ರೇಲ್ ಏನು ಮಾಡ್ತಾ ಇದೆ, ಇಲ್ಲೇನಾಗುತ್ತೆ, ನಾವು ಇಲ್ಲಿ ಎಷ್ಟು ಸಾಮಾನ್ಯ ನಾಗರಿಕರನ್ನು ಒಂದು ದೇಶ ಕೊಲ್ಲುತ್ತೆ ಎನ್ನುವುದ ಆಧಾರದ ಮೇಲೆ ಈ ವಾರ ಈ ದಿನದ್ದು ನಮ್ಮ ಕೈ ಮೇಲಾಗಿದೆ ಅಂತ ನಾವು ಡಿಸೈಡ್ ಮಾಡಬೇಕಾ? ಎಷ್ಟು ಎಫೆಕ್ಟಿವ್ ಆಗಿ ನಾವು ಇನ್ನೊಂದು ದೇಶದ ಯಾವ ರೀತಿಯಲ್ಲಿ ಕೈ ಮುರಿತಾ ಇದ್ದೀವಿ, ಅದರ ಕೈ ಬೀಳಿಸ್ತಾ ಇದ್ದೀವಿ, ಇದ್ರ ಮೇಲೆ ನೀವು ಒಂದು ವಾರನ ಅಳಿಬೇಕಾ ಅಂತ. ಸಪೋಸ್ ಈಗ 20-25 ಜನ ಇಸ್ರೇಲಲ್ಲಿ ಸತ್ತಿರಬಹುದು, ಇನ್ನು ಸ್ವಲ್ಪ ಜಾಸ್ತಿನೂ ಆಗಿರಬಹುದು. ಆ ಕಡೆ 200-220 ಜನ ಇರಾನಲ್ಲಿ ಸತ್ತಿರಬಹುದು. ಇದರ ಆಧಾರದ ಮೇರೆಗೆ ವಾರನ ಒಳ್ಳೆಯಕ್ಕಾಗತ್ತಾ ಅಂತ. ಈಗ ಇರಾನ್ ಫಾರ್ ದ ಫಸ್ಟ್ ಟೈಮ್ ಓಕೆ ಇರಾನ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳೋ ಬದಲು ಇರಾನ್ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಹೇಳೋದು ಒಳ್ಳೆಯದು. ಓಕೆ, ಯಾಕಂದ್ರೆ ಫಸ್ಟ್ ಪ್ರೊವೊಕೇಶನ್ ಇಸ್ರೇಲ್ದವ್ರು ಇತ್ತು. ಅಂದ್ರೆ ಇನ್ ಸಿಂಗಲ್ ಡೇ ಏನಪ್ಪ ಅಂದ್ರೆ ಅವ್ರ ಮೊಸಾದ್ ಆಕ್ಟಿವಿಟಿ ಇಂದ ಟಾಪ್ ಮಿಲಿಟರಿ ಕಮಾಂಡರ್ಸ್, ಟಾಪ್ ಸೈಂಟಿಸ್ಟ್ ಬೇಸಿಕಲಿ ನ್ಯೂಕ್ಲಿಯರ್ ಪ್ರೋಗ್ರಾಮು, ಯುರೇನಿಯಂ ಎನ್ರಿಚ್ಮೆಂಟ್, ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದು ಪಿನ್ ಪಾಯಿಂಟೆಡ್ ಟಾರ್ಗೆಟ್ಸ್ ಇದು ಮಾಡಿದ್ರು. ಸೊ ಅವ್ರಿಗೆ ಏನಪ್ಪ ಅಂದ್ರೆ ಇಟ್ ಇಸ್ ಅ ಮ್ಯಾಟರ್ ಆಫ್ ಪ್ರೆಸ್ಟೀಜ್, ಅವರು ರಿಯಾಕ್ಟ್ ಮಾಡಿದ್ರು. ಬಟ್ ಅವರು ರಿಯಾಕ್ಟ್ ಮಾಡಿದ್ದು ಇಸ್ರೇಲ್ ಏನಂತಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದನ್ನು. ಜಸ್ಟ್ ಇಮ್ಯಾಜಿನ್ 1600 1700 ಕಿಲೋಮೀಟರ್ ದೂರ ಇರ್ತಕ್ಕಂಥ ಪ್ರದೇಶದಲ್ಲಿ ಪಿನ್ ಪಾಯಿಂಟೆಡ್ ಹಿಟ್ಟಿಂಗ್ ಆಗಿದೆ, ಸ್ಟ್ರಾಟಜಿಕ್ ಹಿಟ್ಟಿಂಗ್. ಹೈಫಾ ಫೋರ್ಟ್, ಮೊಸಾದ್ ಹೆಡ್ ಕ್ವಾರ್ಟರ್ಸ್, ಸೊ ಹಾಸ್ಪಿಟಲ್, ಇವತ್ತೊಂದು ಹಾಸ್ಪಿಟಲ್. ಸೊ ಇದೆಲ್ಲ ಏನಂತಂದ್ರೆ, ಸೊ ಇರಾನ್ ಹೇಳ್ತಾರೆ ಜನರು ಆಸ್ ಎ ಏನಪ್ಪ ಅಂದ್ರೆ ಒಂಥರ ಹೇಳ್ತಾರೆ, ಇರಾನ್ ದೇ ಹ್ಯಾಡ್ ಮೇಡ್ ದಿಸ್ ವ್ಯಾಕ್ಸಿನ್ ಫಾರ್ ಅಮೆರಿಕಾ ಬಟ್ ಪರ್ಫೋರ್ಸ್ ದೇ ಹ್ಯಾವ್ ಟು ಗಿವ್ ಇಟ್ ಟು ಇಸ್ರೇಲ್ ಅಂತ. ಆಕ್ಚುಲಿ ಅವ್ರ ತಯಾರಿ ಏನಿದೆ ಅಲ್ಲ, ಅಮೆರಿಕನ್ದು ಸೆಂಟ್ರಿಕ್ ಪಾಯಿಂಟ್ ಇಟ್ಟು ತಯಾರಿ ನಡೆದಿದೆ. ಇಸ್ರಾಯಲ್ ಈಗ ಏನಪ್ಪ ಅಂದ್ರೆ ಇಸ್ರಾಯಲ್ 1-to-1 ವಿತೌಟ್ ಎನಿ ಅದರ್ ಕಂಟ್ರಿ ಇಂಟರ್ಫಿಯರ್ ಆಗ್ಲಿಲ್ಲಪ್ಪ ಅಂದ್ರೆ ಇರಾನ್ ಹ್ಯಾಸ್ ಗಾಟ್ ಅಪ್ಪರ್ ಹ್ಯಾಂಡ್. ಇಟ್ ಈಸ್ ಓನ್ಲಿ ಏನಂತಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಅಮೆರಿಕದ ಒಂದು ಏನಂತಂದ್ರೆ ಒಂದು ಪಪೆಟ್ ತರ ಅಮೆರಿಕ ಹ್ಯಾಸ್ ಗಾಟ್ ನೋ ಆಪ್ಷನ್ ಬಟ್ ಟು ಸಪೋರ್ಟ್ ಇಸ್ರೇಲ್. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಐ ಫೀಲ್ ಏನಪ್ಪ ಅಂದ್ರೆ ಇಸ್ರೇಲ್ ಡಿಸರ್ವ್ಡ್ ಇಟ್. ಯಾಕಂದ್ರೆ ಇಷ್ಟು ದಿವಸ ಈಗ ಅವ್ರು ಏನಂತಂದ್ರೆ ಯು ಕಾಂಟ್ ಟ್ರೀಟ್ ಇರಾನ್ ಲೈಕ್ ಹಮಾಸ್ ಆರ್ ಹಿಜ್ಬುಲ್ಲಾ ಆರ್ ಇದು ದೇ ವರ್ ಗೆಟಿಂಗ್ ಅ ಥ್ರಿಲ್ಸ್ ಬೈ ಬಾಂಬಿಂಗ್ ದೆಮ್. ಅವರಿಗೆ ಒಂದು